ಬಾರೆ ಬಾರೆ ಕಲ್ಯಾಣ ಮಂಟಪ, ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯ್ತೀಗ ಬೇಗ ಬಾ. ಅಯ್ಯೋ ನಿಮ್ಗೆ ಯಾವಾಗ್ಲೂ ಅದೇ. ಬನ್ನಿ ಬನ್ನಿ. ನಮಸ್ತೆ ಆಂಟಿ. ನಮಸ್ಕಾರ. ವೆಲ್ಕಮ್ ವೆಲ್ಕಮ್ ಮಿಸ್ಟರ್ ಅಂಡ್ ಮಿಸಸ್ ಆಕಾಶ್. ಅಂಜಲಿ ಅಂತ ಕರೆದ್ರೆ ಸಾಕು. ಓಹೋ, ಹೆಸರು ಚೇಂಜ್ ಮಾಡ್ಬಿಟ್ಟಿನಿ. ಅವಳ ಹೆಸರು ಅಂಜಲಿ, ನಾನ್ ಆಕಾಶ. ಓಕೆ ಓಕೆ ಓಕೆ, ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಸೆ, ಎಂಜಾಯ್ ಯುವರ್ ಸೆಲ್ಫ್. ಈ ಹೆಂಗಸರು ಏನಿದ್ರು ಇಡೀ ದಿನ ಜಗಳ ಆಡಿದ್ರು ಅವ್ರು ಕರ್ಗೋದೇನಿದ್ರು ಬೆಡ್ರೂಮ್ ನಲ್ಲಿ. ಏನಯ್ಯ, ನಿನ್ನ ಹೆಂಡತಿನು ನನ್ನ ಹೆಂಡತಿ ತರ ಬಹಳ ಸ್ಟ್ರಾಂಗ್ ಅಂತ ಕಾಣಿಸುತ್ತೆ. ರೀ ಏನಮ್ಮ, ನಿಮ್ಗೆ ಹೇಗೆ ಗೊತ್ತು? ಅಂಜಲಿ ಅಂತ ಕರೀರಿ ಅಂದಾಗಲೇ ಗೊತ್ತಾಗೋಯ್ತು. ಇವತ್ತು ರಾತ್ರಿ ಕೆಡ್ಡಾದಲ್ಲಿ ಬಿದ್ದ ಮೇಲೆ ಬೆಳಗಾಗಿ ಹೇಳೋ ಅಷ್ಟರಲ್ಲಿ ಸರಿಯಾಗಿ ಪಳಗಿರ್ತಾರೆ. ಆಗ ನಮ್ ಕಂಟ್ರೋಲ್ ನಲ್ಲಿ ಇರ್ತಾರೆ, ಅದನ್ನ ಬಿಡಬಾರ್ದು. ಬಂದೆ ಕಣೆ, ನಾನು ಹೆಂಡತಿನ ಬೆಳಿಗ್ಗೆ ಕಳಿಸ್ತೀನಿ ಆ ಹಾಸಿಗೆ ಸುತ್ತೋದಕ್ಕೆ. ಬರ್ಲಾ? Okay. ಬಾರೆ ಬಾರೆ ಕಲ್ಯಾಣ. ನೀವಿಲ್ಲೇನ ಇರೋದು? ಹಾ ಇಲ್ಲ, ಇಲ್ಲೇ ಪಕ್ಕದಲ್ಲಿ ಸ್ಲಮ್ ಅಲ್ಲಿ ಇದ್ದೆ. ಮದುವೆ ಆಯ್ತಲ್ಲ, ಫ್ಲಾಟ್ ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ನೋಡು, ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಅದೇ ಅಡುಗೆ ಮನೆ, ಅಡುಗೆ ಸಾಮಾನು ಎಲ್ಲ ಇದೆ, ಸ್ವಲ್ಪ ಅಡುಗೆ ಮಾಡು. ನೋಡಿ, ನಾನು ಅಡುಗೆ ಮಾಡ್ತೀನಿ, ಬೇಕಾದನ್ನೆಲ್ಲ ತಿಂದು ಆರಾಮಾಗಿರ್ತೀನಿ ಅಂತ ಕನ್ಸು ಕಾಣಬೇಡಿ. ನನಗೆ ಅಡುಗೆ ಮಾಡಕ್ ಬರಲ್ಲ. ತಿನ್ನಕ್ಕೆ ಆ ತಿನ್ನಕ್ಕೆ ನನಗೂ ಅಷ್ಟೇ, ಅಡುಗೆ ಮಾಡಕ್ ಬರಲ್ಲ. ಮ್ಯಾಗಿ ಒಂದು ಮಾಡ್ತೀನಿ, ತಿಂತೀಯಾ? ಕೇಳೋದೇನು, ತಿನ್ಲೇಬೇಕು, ಎಲ್ಲ ನನ್ನ ಕರ್ಮ. ಮದುವೆಗೆ ಮುಂಚೆನೂ ಇದೆ, ಮದುವೆ ಆದ್ಮೇಲೂ ಇದೆ. ಹೊಯ್, ಬೇಕಾಗಿತ್ತಾ? ಮಾಡೋದ್ ಮಾಡಿದೀನಿ, ತಿನ್ನಂಗಿದ್ರೆ ತಿನ್ನು. ಹಾ, ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊಂದು ಐಟಮ್ಸಾ? ಮಾಡೋದಿರ್ಲಿ, ಭಿಕ್ಷೆ ಬೇಡಿದ್ರು ಇಷ್ಟೊಂದು ಐಟಮ್ ಇಷ್ಟು ಬೇಗ ಸಿಗಲ್ಲ. ಪಕ್ಕದ ಫ್ಲಾಟ್ ಆಂಟಿ ತಂದ್ಕೊಟ್ರು. ನೀನ್ ಕತ್ತರಿಸ್ತಾ ಇದೀಯ ಅಲ್ಲ, ಕಟ್ಟಸಿಗಾದ್ರೆ ನನ್ ಕೂಗ್ಬಾರ್ದಾ? ನಾನು ಯಾಕೆ ಕರೀಲಿ? ನಿಮ್ಗೆ ಇಷ್ಟ ಬಂದಿದ್ದನ್ನ ನೀವು ಮಾಡ್ಕೊಂಡು ತಿಂತೀರಾ, ನನ್ಗಿಷ್ಟ ಆಗತ್ತೆ ನಾನು ತಿಂತೀನಿ. ಸಂತೋಷ. ಅನ್ನದಾತೋ ಸುಖಿ ಭವ. ಹೋಗ್ಲಿ, ಪಾತ್ರೆ ಬೆಳಗಕ್ಕಾದ್ರೂ ಹೆಲ್ಪ್ ಮಾಡ್ತೀಯಾ? ಆಹಾ, ಇದಪ್ಪ ವರ್ಷೆ. ಇವಳಿಗೂ ಮಾಹೆ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅನ್ಸುತ್ತೆ. ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಲಾ 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 ಲಾ. ಹೇ ಆಕಾಶ್, ನಿನಗೋಸ್ಕರ ಎಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ. ನಿನ್ನ ಟೈಮ್ ವೇಸ್ಟ್ ಆಗಬಾರ್ದು ಅಂತ ಊಟ ಕೂಡ ಕೊಟ್ಟು ಕಳಿಸಿದ್ದೀನಿ. ನೀನು ನೋಡಿದ್ರೆ ಎಲ್ಲ ಕಡೆ ಲೈಟ್ ಹಾಕೊಂಡು ಏನಯ್ಯ ಮಾಡ್ತಾ ಇದೀಯಾ? ಅಂಕಲ್, ಕಣ್ಣಿರೋದು ಯಾಕೆ? ಸುಂದರವಾಗಿರೋದನ್ನ ನೋಡಕ್ಕೆ. ಮತ್ತೆ ಲೈಟ್ ಆಫ್ ಮಾಡಿದ್ರೆ ಏನ್ ಕಾಣುತ್ತೆ? ಎಂತ ಚಾನ್ಸ್ ಮಿಸ್ ಮಾಡ್ಬಿಟ್ಟೆ. ಓ ಶಾರದಾ, ಎಲ್ಲ ಲೈಟ್ಸು ಆನ್ ಮಾಡು. ಹೊತ್ಕೊಂಡೋಗೋ ವಯಸ್ಸಲ್ಲಿ ಚಪ್ಪಲ ಬೇರೆ. ಸರ್ 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 ಸ್ಟಾಪ್ 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 ಸರ್, 3 ದಿವಸದಿಂದ ಊಟ ಮಾಡಿಲ್ಲ. ಏನಾದರೂ ಈ ಏರಿಯಾಗ ಹೊಸಬನ ನೀನು? ಹೌದು ಸರ್, ಯಾಕೆ? ಸೆಕ್ಯೂರಿಟಿ. ಯಾರಿಗೂ ಗೊತ್ತಿಲ್ಲದಂಗೆ ಜಂಪಿಂಗ್ ಇನ್ ದ ವಾಲ್ ಅಂಡ್ ವಾಕಿಂಗ್ ಅಂಡ್ ಬೆಗ್ಗಿಂಗ್ ಸರ್. ಸಿಕ್ಕಾಪಟ್ಟ ಮನೆಗಳಿವೆ. ಹಾಕಿ ಹಾಕಿ ಸರ್, ಹಾಕಿ. ನಿಮ್ದು ದೊಡ್ಡ ಮನಸ್ಸು ಸರ್, ನೀವು ದೊಡ್ಡ ದಾನಶೂರ ಸರ್. ಸರ್ ನಾನಲ್ಲ, ಅವರು. ಯಾರು ಸರ್? ದೊಡ್ಡ ದಾನಶೂರ. ನೀನ್ ಸಾಕನ್ನವ್ರಿಗೂ ಎತ್ತೆತ್ ಕೊಡ್ತಾ ಇರ್ತಾರೆ. ಓಕೆ, ಹೋಗೋ. ಸರ್ ಸರ್, ದಾನ ಮಾಡಿ ಸರ್. ಊಟ ಮಾಡಿ 2 ದಿವಸ ಆಯ್ತು ಸರ್. ದಾನ ಮಾಡಿ ಸರ್. ದೂರ ದೂರ. ಯಾಕೆ ಸರ್ ನಮ್ಮನ್ ಕಂಡ್ರೆ ಯಾಕೆ ಸರ್ ಅಷ್ಟೊಂದು ಅಸಹ್ಯ? ಮತ್ತಿನ್ನೇನು, ನಿಮ್ಮಿಂದಾನೆ ನಮ್ಮ ದೇಶದ ಮರ್ಯಾದೆ, ಎಕಾನಮಿ ಎಲ್ಲ ಹಾಳಾಗೋಗ್ತಾ ಇರೋದು. ಕೆಲಸ ಮಾಡೋದು ಬಿಟ್ಬಿಟ್ಟು ಸಿಗ್ನಲ್ಗಳಲ್ಲಿ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಿರಲ್ಲ, ನಾಚಿಕೆ ಆಗಲ್ವಾ? ಯಾಕೆ ಸರ್ ನಾಚಿಕೆ ಆಗ್ಬೇಕು? ಮನೆಗೆ ಹೋದ್ರೆ ಅವ್ರ ಇಷ್ಟ ಬಂದಿದ್ದು ನಮ್ಗೆ ಹಾಕ್ತಾರೆ, ಸಿಗ್ನಲ್ಗೆ ಹೋದ್ರೆ ಕಾಸು ಸಿಗುತ್ತೆ. ಹಾಗಾಗಿ ನಮಗೆ ಇಷ್ಟ ಬಂದಿದ್ದು ನಾವು ತಿನ್ಬೋದಲ್ಲ. ಒದ್ರೆ ಕತ್ಬಿಡ್ಬೇಕು ತಿಂದಿದ್ದಲ್ಲ. ಯಾಕೆ? ಒಂದೊಂದು ಸಿಗ್ನಲ್ 10 ಜನ ನಿಂತಿರ್ತೀರ. ಎಷ್ಟೇ ನಿಮ್ ಸಂಬಂಧ ದಿನಕ್ಕೆ? ಈಗ ಮೊದಲ್ನಂಗಿಲ್ಲ ಸರ್.
ಈ ಫ್ಲೈಓವರ್ ರೋಡ್ ರಿಪೇರಿ ಅದು ಇದು ಅಂತ ಹೇಳಿ ಸಿಕ್ಕಾಪಟ್ಟೆ ಬಿಸ್ನೆಸ್ ಕಮ್ಮಿ ಆಗ್ಬಿಟ್ಟಿದೆ. ಹಾಗಾಗಿ ದಿನಕ್ಕೆ ಜಸ್ಟ್ 500 600 ರೂಪಾಯಿ ಕಮಾಯಿ ಆಗುತ್ತಷ್ಟೇ. ಏನು ಒಬ್ಬನಿಗೆ ಒಂದು ತಿಂಗಳಿಗೆ 15 18,000 ರೂಪಾಯಿ? ಅಯ್ಯೋ 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 ಅಯ್ಯೋ, ಬೆಂಗಳೂರಲ್ಲಿ ಎಷ್ಟೊಂದು ಸರ್ಕಲ್ಗಳಿವೆ. ಅಲ್ಲಿಗೆ ಒಂದ್ ತಿಂಗಳಲ್ಲಿ ನಮ್ಮ ಜನ ಸಂಪಾದನೆ ಮಾಡೋದ್ರಲ್ಲಿ 8 ರಿಂದ 10 ಕೋಟಿ ರೂಪಾಯಿ ವೇಸ್ಟ್ ಆಗ್ತಿದೆ. ಎಲ್ಲ ನಿಮ್ಮಿಂದನೇ. ನಮ್ಮ ಬಗ್ಗೆ ಎಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ದೀರಾ. ನೀವು ನಮ್ಮ ಕಮ್ಯುನಿಟಿನ ಚಪ್ಪಲಿ ತಗೊಂಡು ಹೊಡಿತೀನಿ ನೋಡು ನನ್ನ ಮಗನೇ. ನನ್ನ ನಿನ್ ಲೆವೆಲ್ ಇಳಿಸ್ತೀಯಾ? ನಾವ್ ಯಾರೋ? ನಾವ್ ದಾನಿಗಳು. ದಾನ ಯಾರಿಗೆ ಮಾಡ್ತೀರಾ? ಭಿಕ್ಷುಕರಿಗೆ. ಹಾಗಾದ್ರೆ ನಮ್ಮಿಂದ ತಾನೇ ನೀವು ದಾನಿಗಳು. ಹಾ? ಜಾಸ್ತಿ ಮಾತಾಡ್ಬೇಡಿ, 100 200 ದಾನ ಮಾಡ್ಬಿಟ್ಟು ಹೋಗಿ. ಆ ಬೈಕ್ನವ್ರು ಹೇಳಿದ್ರು ಸಾಕು ಸಾಕು ಅನ್ನೋರ್ಗು ಕೊಡ್ತಾನೆ ಇರ್ತಾರೆ ಅಂದ್ರು. ಆದ್ರೆ ಇದು ಅಂತ ಹೇಳಿಲ್ವಲ್ಲಪ್ಪ. Very hard. Darling, can we manage? Why not, dear? Come, darling, come. Come, my son. ನೋಡಿ, ಅಗ್ರಿಮೆಂಟ್ ಮಾತ್ರ 11 ತಿಂಗಳಿಗಲ್ಲ 2 ವರ್ಷಕ್ಕೆ ಮಾಡ್ಕೊಳ್ಳೇಬೇಕು. ಬಂದವರೆಲ್ಲ 8 ತಿಂಗಳಿಗೆ ಬಿಟ್ಟು ಹೋಗ್ಬಿಟ್ರೆ ನಾವು ಬಾಡಿಗೆ ಅವ್ರನ್ನ ಹಿಡಿಯೋಕ್ಕೆ ಬ್ರೋಕರ್ ಕೆಲಸ ಮಾಡ್ಬೇಕಾಗತ್ತೆ. ಓಕೆ, ನನಗೆ ನಿಮ್ ಕಷ್ಟ ಅರ್ಥ ಆಗುತ್ತೆ. ನೀವು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಎಸ್ ಬಿಬಿ ಗ್ರೂಪ್. ತುಂಬಾ ದೊಡ್ಡ ಕಂಪನಿ ಇರ್ಬೇಕು. ಯಾ ದೇವ್ರ ಆಶೀರ್ವಾದ, ಜನರ ಅನ್ಕಂಪ ತಕ್ಕ ಮಟ್ಟಿಗಿದೆ. ಓ ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಾಡಿ. ಎಕ್ಸ್ಕ್ಯೂಸ್ ಮೀ ಸರ್. ಸರ್ ಪ್ಲೀಸ್. ಅಯ್ಯೋ ಸರ್, ನಂಗೆ ಸೌಂಡ್ ಒಂದು ಅಲರ್ಜಿ. ಸೈಲೆಂಟಾಗಿ ಒಂದು 100 ರೂಪಾಯಿ ಹಾಕ್ಬಿಟ್ಟು ಹೋಗಿ ಸರ್. ನನಗೆ ಇದೆಲ್ಲ ಇಡ್ಸಲ್ಲ. ನಿಮ್ಮ ಆಫೀಸ್ ಎಲ್ಲಿದೆ? ಬೆಂಗಳೂರಲ್ಲಿ ಎಲ್ಲ ಕಡೆ ಇದೆ. ಆ ಏರಿಯಾ ಕಲೆಕ್ಷನ್ ಎಷ್ಟಾಗಿದೆ. ರಾತ್ರಿ ಊಟದ ಕಲೆಕ್ಷನ್ ಭರ್ಜರಿ ಆಗಿರ್ಬೇಕು. ರೀಸೆಂಟ್ಲಿ ನಾವು ITBT ಸೆಂಟರ್ಸ್ ಅಲ್ಲೂ ಓಪನ್ ಮಾಡ್ತಾ ಇದೀವಿ. ಮೇಂಟೆನೆನ್ಸ್ ತುಂಬಾ ಕಷ್ಟ ಅಲ್ವಾ? ಯಾ, ಇಟ್ಸ್ ವೆರಿ ಹಾರ್ಡ್. ಅದಕ್ಕೆ ನನ್ನ ಶ್ರೀಮತಿಯವರು ತುಂಬಾ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಇದೇನ್ರವ ಮಾಮೂಲಿ ಹಾಕಿ ತಗೊಂಡ್ ಹೋಗು. ಇನ್ನ ಸರಿ ನನಗೆ ಬರಬಾರ್ದು. ನನ್ ಮಗ ಇದನಲ್ಲ 8 ಇಯರ್ಸ್, ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ ನ ಬಿಸಾಕ್ಬಿಟ್ಟು 2 hours ಇವನ್ ಡ್ಯೂಟಿ ಮಾಡ್ತಾನೆ. ಧಾರಾವಾಡಿ ಸರ್, ಥ್ಯಾಂಕ್ ಯು ಸರ್. ಅವನ್ ಕಾಲ ಮೇಲೆ ಅವನೇ ನಿಂತ್ಕೋಬೇಕು ಅಂತ. ಕರೆಕ್ಟ್ ಡ್ಯಾಡ್. ಯಾ ಮಕ್ಕಳು ಅಂದ್ರೆ ಹೀಗಿರ್ಬೇಕು. ಐ ಲೈಕ್ ಇಟ್. ಆಲ್ ದಿ ಬೆಸ್ಟ್. ನಿಮ್ ಕಂಪ್ನಿ ಇನ್ನು ಚೆನ್ನಾಗಿ ಬೆಳಿಲಿ. ಎಲ್ಲ ದೇವರ ಆಶೀರ್ವಾದ, ಜನರ ಅನ್ಕಂಪ. ಇಂಡಿಯಾದಲ್ಲಿರೋರ್ಗೂ ಪ್ರಾಬ್ಲಮೇ ಇಲ್ಲ. 100 ಕೋಟಿ ಜನಕ್ಕೆ. ಅಬ್ಬಾ, ಇಷ್ಟೊಂದು ಐಟಮ್ ಮಾಡಿದ್ದೀರಾ? ಅದ್ರಲ್ಲಿ ಏನ್ ಸರ್ ಆಶ್ಚರ್ಯ? ದಿನ ಪದೇ ತಿನ್ನಕ್ಕೆ ಅಸಹ್ಯ ಬೇಜಾರಾಗ್ಬಿಡುತ್ತೆ. ಬಿಸಿಬೇಳೆ ಬಾತು ಮೊಸರನ್ನ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ನನ್ಗೆ ಯಾಕೋ ಹೊಟ್ಟೆಗೆ ಒಂದ್ಮೇಲೆ ಮಿಕ್ಸ್ ಆಗಿ ಆಗುತ್ತೆ. ಮಾಡಕ್ಕಂತೂ ಬರಲ್ಲ. ಬಾಯಿ ಮುಚ್ಕೊಂಡು ತಿನ್ನೆ. ಏನ್ ಸರ್? ಏನಿಲ್ಲ, ನನ್ನ ಹೆಂಡತಿಗೆ 2 ಐಟಮ್ ಬಿಟ್ರೆ ಬೇರೆ ಏನು ಮಾಡಕ್ ಬರೋದೇ ಇಲ್ಲ. ಅಲ್ಲ, ಇವಳು ದಿನ ಎಲ್ಲ ಮೊನ್ನೆ ಇರ್ತಾಳೆ. ಬರೀ 2 ಐಟಮ್ ಮಾಡ್ಬಿಟ್ಟು ಸುಸ್ತಾಯ್ತು ಅಂತ ಹೇಳ್ಬಿಡ್ತಾಳೆ. ನೀವು ದಿನ ಎಲ್ಲ ಹೊರಗಡೆ ಇರ್ತೀರ, ಇಷ್ಟೊಂದು ಐಟಮ್ ಹೆಂಗ್ ಮಾಡಕ್ ಸಾಧ್ಯ ಅಂತ. ಅದು ಸರ್, ಇದು ದೋಸೆ, ಗಾಂಧಿ ಬಜಾರ್ ವಿದ್ಯಾರ್ಥಿ ಭವನ್ದು ಇಡ್ಲಿ, ಬ್ರಾಹ್ಮಣರ ಕಾಫಿ ಕೇಂದ್ರನ ಚಾಮರಾಜಪೇಟೆದು. ಹಂಗೆ ಈ ಚಿಕನ್ನು, ಬೋಟಿ, ತಲೆ ಮಾಂಸ ಇವೆಲ್ಲ ಕಲಾಸ್ ಪಳೆದು. ಸರ್, ಸಿನ್ಸಿಯರ್ ನಮ್ ಬ್ರಾಂಚ್ ಆಫೀಸರ್ಸ್ ಎಲ್ಲ ಕಳಿಸ್ಕೊಟ್ಬಿಡ್ತಾರೆ ಸರ್. ಅಲ್ಲ, ಇಷ್ಟೆಲ್ಲ ತಗೊಂಬರಕ್ಕೆ ತುಂಬಾ ಖರ್ಚಾಗಲ್ವಾ ಸರ್? ಕಟ್ಟು ತಲೆ ಖರ್ಚ್ಕೊಳ್ಳೋ ಸರ್ ನಾವು. ಅದು ಸ್ವಲ್ಪ ಕಷ್ಟ ಆಗುತ್ತೆ, ಅದು ಪರವಾಗಿಲ್ಲ. ಹೇಳಿಲ್ವಾ ಸರ್, ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಅನ್ನದಾತ ಸುಖಿ ಭವ. ಏನೋ ದೇವ್ರ ಆಶೀರ್ವಾದ, ಜನರ ಅನ್ಕೊಂಪ. ಜಮಾಯಿಸಿ ಸರ್. ಯಾಕೆ ಹೊಳ್ತಿದ್ಯಾ? ನಮ್ಮ ಮ್ಯಾಥ್ಸ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಾಗ ನಮ್ಮಪ್ಪ ಹೊಡೆದ್ರು. ಅಪ್ಪ ಮನೆ ಹೀಗೆ
ಅಷ್ಟೇ ಅಲ್ಲ ನಮ್ಮ ಪಾಕೆಟ್ ಮನಿನ ಕಟ್ ಮಾಡಿದ್ರು. ಅದಕ್ಕೆ ನಮ್ಮ ಕಾಲ್ ಮೇಲೆ ನಾವೇ ನಿಂತ್ಕೊಬೇಕು. ಇವಾಗ ನಿಂತ್ಕೊಂಡಿಲ್ವಾ? ಅಲ್ಲ ಕಣೋ, ನಮ್ಮ ಪಾಕೆಟ್ ಮನಿನ ನಾವೇ ಸಂಪಾದಿಸ್ಬೇಕು. ಅದ್ ಹೆಂಗೆ? ನಾನು ಹೇಳ್ದ ಕೇಳ್ತೀಯಾ? ಓ ದಾನ ಮಾಡಿ ಸರ್. 1 2 3 4. ಇಷ್ಟೊಂದು ದುಡ್ಡ? ಇಷ್ಟೇ ಅಲ್ಲ ಕಣೋ, ಇನ್ನು ಜಾಸ್ತಿ ಬರುತ್ತೆ. ಆದ್ರೆ ಕಷ್ಟಪಟ್ಟು ಕೆಲಸ ಮಾಡ್ಬೇಕು. ಹೌದಾ? ಬಾ. ಏನಾಯ್ತು? ನಮ್ ಡ್ಯಾಡಿ ಮಮ್ಮಿ ಕಣ. ಕೆಲ್ಸಕ್ಕೆ ಅಂತ ಬಂದಾಗ ಮಮ್ಮಿ ಡ್ಯಾಡಿ ಯಾರನ್ನೂ ನೋಡ್ಬಾರ್ದು. ಹೋಗು. ಆಯ್ತು. ದಾನ ಮಾಡಿ ಸರ್. ಏಯ್ ಬೆಕ್ಕರ್ ಬಾಯ್, ಹೋಗ್ತಾರೆ ಇಲ್ಲಿಂದ. ರೀ, ಅವನ್ನ ನೋಡಿದ್ರೆ ನಮ್ ಚಿಂಟು ತರ ಇದಾನಲ್ಲ. ಸುಮ್ಮನೆ ಇವನು ಅವನಿಗಿಂತ ಚೆನ್ನಾಗೇ ಇದ್ದಾನೆ. ಹೋಗು ಹೋಗು. ₹1 ಕೊಡ ಯೋಗಿದ್ದೆಲ್ಲ. ಇವ್ರಿಗೆ ಎಷ್ಟು ದೊಡ್ಡ ಕಾರ್ ಬೇರೆ ಕೇಳು. ಹೋಗ್ತಾರೆ ಇಲ್ಲಿಂದ. ರೀ. ಸಿಗ್ನಲ್ ಹೋಗ್ತೀನಿ. ಓದೋಗ್ಬಿಟ್ಟು ಭಿಕ್ಷೆ ಬೇಡ್ತಾನೆ. ವೆರಿ ಗುಡ್ ವೆರಿ ಗುಡ್. ನಮ್ಮ ಪರ್ಸೆಂಟೇಜ್ ಎಲ್ಲ ಬೇರೆ ತರ ಕಣ್ರಿ. ವೀಕ್ಲಿ 20%, ಮಂತ್ಲಿ ಆದ್ರೆ 10%. ಅರೆ ಮಿಸ್ಟರ್ ಕುಬೇರ್, ಸಂಪಾದನೆ ಮಾಡಿರ್ತೀವಿ. ನಮ್ಮ ಸಂಪಾದನೆ ಮಿಸ್ಟರ್ ಕುಬೇರ್, ಬಿಸಿಲು ಮಳೆ ಗಾಳಿ ಏನು ನೋಡೋದಿಲ್ಲ ನಾವು. ಮಿಸ್ಟರ್ ಕು ಹಲೋ, ಐ ಆಮ್ ಸೋ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಪರ್ಸೆಂಟೇಜ್ ಆಮೇಲೆ ಮಾತಾಡೋಣ. ಅಮ್ಮ ಅಪ್ಪ ಧರ್ಮ ಮಾಡಿ. ನಮಸ್ಕಾರ. ಹಿಂದೆ ಮಾಡ್ತಾ ಅಪ್ಪ. ಬ್ಲಡಿ ಚೀಟ್ ಬೆಕ್ಕರ್. ಯಾರು ನೀನೇ ಸುಳ್ಳು ಹೇಳಿ ನನ್ನ ಫ್ಲಾಟ್ ನ ಬಾಡಿಗೆ ತಗೊಂಡಿದ್ಯಾ? ನಾನು ಭಿಕ್ಷೆ ಕೇಳ್ತೀನಿ, ಸುಳ್ಳುಗಳೆಲ್ಲ ಹೇಳೋಣ ನಾನು. ಮತ್ತೆ BB ಗ್ರೂಪ್ ಅಂತ ವಿಸಿಟಿಂಗ್ ಕಾರ್ಡ್ ಕೊಟ್ಟೆ. ಭಿಕ್ಷಾಂದೇಹಿ ಗ್ರೂಪ್. ಅಯ್ಯೋ ಎಂತ ಮೋಸ ಆಗೋಯ್ತು. ನೀನ ಸುಮ್ನೆ ಬಿಡಲ್ವೋ? ನೋಡ್ತಾ ಇರೋ, ಏನ್ ಮಾಡ್ತೀನಿ ನೋಡ್ತಾ ಇರೋ. ಹೊಡಿತೀನಿ, ಚಸ್ತೀನಿ, ಬಡಿತೀನಿ. ಅವತ್ತು ಅಪಾರ್ಟ್ಮೆಂಟ್ಗೆ ಡ್ಯೂಟಿಗೆ ಹೋದಾಗ ಹೆಂಗ್ ಮಾಡ್ದಾಗ ಗೊತ್ತಾ? 3 ದಿವಸ ಯೋದೊಳಗೆ ಆಗಿಲ್ಲ. ಅಣ್ಣ, ಇವನಿಂದ ಇವನ್ಗೆ 3 ದಿವಸದ ಇನ್ಕಮ್ ಲಾಸ್ ಅಣ್ಣ. ಯು ಬ್ಲಡಿ ಜೆಂಟಲ್ಮ್ಯಾನ್. ಹಲೋ ಮಿಸ್ಟರ್, ಏನು ಇದು ಡ್ಯೂಟಿ ಟೈಮು. ಆ? ಏನ್ ಮಾತಾಡಂಗಿರ ಸಾಯಂಕಾಲ ಪ್ಲೀಸ್ ಗೆಟ್ ಲಾಸ್ಟ್. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಈ ಭಿಕ್ಷುಕರದೊಳ್ಳೆ ಕಾಟ ಆಯ್ತು. ಆ ಕಾರ್ಪೊರೇಷನ್ ಅವರು ನಾಯಿಗಳ ಜೊತೆ ಇವ್ರನ್ನ ಎತ್ತಕೊಂಡು ಹೋಗಿದ್ರೆ ಚೆನ್ನಾಗಿರೋದು. ಹಾ, ತಾಳಿ ಕಟ್ತೀಯಾ? ಈ ಕಟ್ಟಿರೋ ಕಂಜೂಸ್ ಜೊತೆ ಹೇಗೆ ಸಾಕಾಗಿ ಹೋಗಿದೆ. ನೀನ್ ಬೇರೆ. ಅಮ್ಮ ಅಮ್ಮ, ಅವ್ರು ನೋಡ್ತಾ ಇದ್ರೆ ಅಪ್ಪನ್ ತರನೇ ಇಲ್ವಾ ಅಮ್ಮ? ಸಾಕ್ ಸುಮ್ನಿರೆ, ನಿಮ್ಮ ಅಪ್ಪನ್ಗಿಂತ ಚೆನ್ನಾಗೇ ಇದ್ದಾನೆ. ಪಾಪ, ₹1 ಕೊಡಮ್ಮ, ಹಾಕ್ಬಿಟ್ಟು ಬರ್ತೀನಿ. ಇದು ಬೇರೆ. ತಗೋ, ಬೇಗ ಬಾ. ಏ ಬೆಕ್ಕರ್. I am a beggar boy. ಮಾತ್ಬೇಕಾ? ಮಾತ್ ಬಂದ್ಬಿಡ್ತು. ಭಿಕ್ಷುಕರಿಗೆ ಬೈತ್ಯಾ? 1 2 3 ಹೇಳೋದ್ರಲ್ಲಿ ಎಸ್ಕೇಪ್ ಆಗ್ಬಿಡ್ಬೇಕು, ಇಲ್ಲ ಪರ್ಮನೆಂಟ್ ಭಿಕ್ಷುಕ ಆಗ್ಬಿಡ್ತೀಯಾ. 1 2 ನಂದಿರೋ ಸೀಟು. ನಮ್ದೆಲ್ಲ ಊಟ ಆಗಿ ಮಿಕ್ಕಿತ್ತು. ತೊಟ್ಟಿಗೆ ಹಾಕೋದ್ ಬದಲು ನಿಮಗ್ ಕೊಟ್ಬಾ ಅಂತ ಡ್ಯಾಡಿ ಹೇಳಿದ್ರು. ತಗೊಳ್ಳಿ.
ನಿಮ್ಮಪ್ಪಂಗೆ ಈಗಲಾದ್ರು ಬುದ್ಧಿ ಬಂತ ಇನ್ ಮುಂದೆ ಭಿಕ್ಷಕರಿಗೆ ಹಂಗೆಲ್ಲ ಬೈಬಾರ್ದು ಅಂತ ಹೇಳೋ ಆ ಊಟ ಆಯ್ತಾ? ಓ ಭರ್ಜರಿಯಾಗಾಯ್ತು. ಸ್ವಲ್ಪ ಏನೋ ಸುಡೋನೋ ಕುಡ್ದಿದ್ರೆ ಹೊಟ್ಟೆ ಭಾರ ಸ್ವಲ್ಪ ಕಡಿಮೆ ಆಗ್ತಿತ್ತೋ ಏನೋ. ವಾಂತಿ ಮಾಡಿದ್ರೆ ಕಡಿಮೆ ಆಗಲ್ಲ. ಯಾಕೆ ಯಾಕೆ ಅಂದ್ರೆ ಅದ್ರಲ್ಲಿ ವಿಷ ಬೆರೆಸಿದೀನಿ ಅದಕ್ಕೆ. ನನ್ನ ಮಗಳ ಕೈನಲ್ಲಿ ನನಗೆ ಬೆಗ್ಗರ್ ಅನ್ನಿಸ್ತೀಯಾ? ಆಸ್ಪತ್ರೆಗೆ ಫೋನ್ ಮಾಡಿ ಏನು ಉಪಯೋಗ ಇಲ್ಲ. ಫೋನ್ ಡೆಡ್ ಆಗಿದೆ, ಸತ್ತೋಗಿದೆ. ನೀನು ಸಾಯೆ. ಸಾರ್ ಕಾಪಾಡಿ ಸರ್. ಒಬ್ನೇ ಮಗ, ಒಬ್ನೇ ಹೆಂಡ್ತಿ, ನಾನು ಒಬ್ನೇ ಸರ್ ಗಂಡ. ನಾನು ಕಾಪಾಡಿ ಸರ್. ಬೆಗರ್ ಸ್ಕೂಲಲ್ಲಿ ಫ್ರೀ ಆಗಿ ಕೊಡೋ ಬಿಸಿ ಊಟ ತಿಂದೆ ಮಕ್ಕಳು ಆಸ್ಪತ್ರೆಗೆ ಹೆಚ್ಚು ಕಮ್ಮಿಯಾಗಿ ಸೇರ್ಕೊಂತಾರೆ. ಭಿಕ್ಷೆ ಊಟನ ಯಾವ ಗ್ಯಾರಂಟಿ ಮೇಲೆ ತಿಂತೀರೋ? ಹರ್ಕತೆಲ್ಲ ಬೇಡ ಸರ್. ದುಡುದ್ ತಿನ್ನು ಅಂತ ಬುದ್ಧಿ ಹೇಳಕ್ ಬಂದ್ರೆ ನನ್ನೇ ಭಿಕ್ಷೆ ಕುಡಿಸ್ತೀಯಾ? ಇಲ್ಲ ಸರ್, ಇನ್ಮೇಲೆ ದುಡ್ಡು ತಿಂತೀವಿ ಸರ್. ಸರ್ ಬದುಕ್ಸಿ ಸರ್. ನಿಜವಾಗ್ಲೂ ನಿಮ್ಮೆಲ್ಲನೆ ಸರ್. ಸರಿ, ಈ ಪತ್ರಕ್ಕೆ ಒಂದ್ ಸೈನ್ ಹಾಕು. ಸರ್ ಏನ್ ಸರ್ ಅದು? ಮನೆ ಖಾಲಿ ಮಾಡ್ತೀನಿ ಅಂತ ಒಂದ್ ಪತ್ರ. ಏನ್ ಮನೆನಾ ಜೀವನ? ಸರ್ ಎಲ್ಲ ಸರ್ ಎಲ್ಲ ಇಲ್ಲ ಹಾಕು. ಹಾ, ಸರಿ ಬದುಕೋ ಹೋಗು. ಸಾಯ್ತಾ ಇದೀವಿ ಹೆಂಗ್ ಸರ್ ಬದುಕೊಳ್ಳೋದು? ಈಗ ನೀವು ಊಟ ಮಾಡಿದ್ರಲ್ಲ, ಅದ್ರಲ್ಲಿ ವಿಷ ಬೆರೆಸಿರ್ಲಿಲ್ಲ. ಸುಮ್ನೆ ನಿಮ್ಗೆ ಬುದ್ಧಿ ಕಲ್ಸಕ್ಕೆ ಒಂದ್ ನಾಟಕ ಮಾಡಿದೆ ಅಷ್ಟೇ. ಜಿಂಗ ಚಕ ಚಕ್. ಹೆಂಗೆ ಬಾ ಮಗ್ಳೆ. ಎಜುಕೇಶನ್ ಕಲ್ತ್ಬಿಟ್ಟು ಹಿಂಗೆಲ್ಲ ಮೋಸ ಮಾಡದ? ಅಯ್ಯೋ ನನ್ ದೇವ್ರೆ, ಹೆಂಗೋ ಜೀವ ಬದುಕಂತಲ್ಲ ಅಷ್ಟ್ ಸಾಕು.